ಅಳ್ಬೇಡಿ ಅಮ್ಮ, ನಮ್ ನಿತ್ಯಾಗೇನು ಆಗಲ್ಲ. ಇಲ್ಲ ತುಳಸಿ, ಈ ಕೈಯಿಂದನೇ ನಾನು ನಿತ್ಯಗೆ ಗನ್ ತೋರಿಸಿದ್ದೀನಿ, ಸಾಯಿಸ್ತೀನಿ ಅಂತ ಹೆದರ್ಸಿದ್ದೀನಿ. ಹೆತ್ತ ತಾಯಿ ಶಾಪ ಮಕ್ಳಿಗೆ ತಾಗತ್ತೆ ಅಂತಾರೆ. ಚೈನ ಬಿಟ್ಟಿರೋಕಾಗ್ದೆ, ಜೊತೆ ಹುಟ್ಟಿರೋ ಅಕ್ಕನ್ನ ಎದುರ್ಸೋಕಾಗ್ದೆ ನಿತ್ಯ ತನ್ನ ಪ್ರಾಣನ ತಾನೇ ಕಳ್ಕೊತಿದ್ದಾಳೆ. ನಿತ್ಯಗೆ ಜನ್ಮ ಕೊಟ್ಟಿರೋ ನಾನೇ ಅವಳನ್ನ ಸಾಯಿಸ್ತೀನಿ ಅಂತ ಹೆದರ್ಸಿದ ಮೇಲೆ ಯಾವ ದೇವ್ರ ತಾನೇ ಅವಳನ್ನ ಕಾಪಾಡ್ತಾನೆ? ಚಂದ್ರಿಕಾ, ಅಲ್ಲೂ ಡಾಕ್ಟರ್ ಹೊರಗೆ ಬಂದ್ರು. ನಿತ್ಯ ಬದುಕಿಲ್ಲ ಅಂತ ಹೇಳಕ್ ಬರ್ತಿದಾರೇನು? ಡಾಕ್ಟರ್, ನನ್ನ ಮಗಳು ಪೇಷಂಟ್ ಬ್ಲಡ್ ಅಲ್ಲಿ 5% ಪಾಯ್ಸನ್ ಮಿಕ್ಸ್ ಆಗಿದೆ. ತುಂಬಾ ಬ್ಲಡ್ ಲಾಸ್ ಆಗಿದೆ. ಇಮಿಡಿಯೇಟ್ ಆಗಿ ಪೇಷಂಟ್ಗೆ ಬ್ಲಡ್ ಕೊಡಬೇಕು. ಮಾಡಿ ಡಾಕ್ಟರ್. ಸಾರಿ ಮೇಡಮ್, ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಓ ಪಾಸಿಟಿವ್ ಬ್ಲಡ್ ಸ್ಟಾಕ್ ಇಲ್ಲ. ಬ್ಲಡ್ ಡೊನೇಟ್ ಮಾಡೋನ್ನ ಯಾರನ್ನಾದ್ರೂ ಕರ್ಕೊಂಡು ಬನ್ನಿ. ಹಾಗಾದ್ರೆ ಇವಾಗ್ಲೇ ಕರ್ಕೊಂಡ್ ಬರ್ತೀನಿ ಡಾಕ್ಟರ್. ಓಕೆ, ಬೇಗ ಕರ್ಕೊಂಡು ಬನ್ನಿ. ಚಂದ್ರಿಕಾ, ಆ ಗ್ರೂಪ್ ನಂದಲ್ಲ, ನಿಂದ ಯಾವ ಗ್ರೂಪು? ನಂದು ಆ ಗ್ರೂಪ್ ಅಲ್ಲ ರೀ. ಹೌದು ಬಿಡು, ನಮ್ದು ರಕ್ತ ಇರೋ ಗ್ರೂಪ್ ಅಲ್ವಾ, ಕೊಡೋ ಗ್ರೂಪು ಅಲ್ವಲ್ಲ. ತುಳಸಿ, ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಅವರು ನಿಂಗೆ ಯಾರಾದ್ರೂ ಗೊತ್ತಾ? ಗೊತ್ತಾಗ್ಲಿ, ಅವರಿಬ್ರು ಅಕ್ಕ ತಂಗಿಯರು ಅಂತ ಗೊತ್ತಾಗ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೇ ಅವಳು ಹೆತ್ತ ತಾಯಿ ಅಂತ ಅವಳು ಗೊತ್ತಾಗ್ಬೇಕು. ತುಳಸಿ, ಇನ್ನು ಎಷ್ಟು ದಿನ ಅಂತ ನಿಜ ಮುಚ್ಚಿಡ್ತೀರಮ್ಮ? ಇನ್ನು ಎಷ್ಟು ದಿನ ಅಂತ ಇಬ್ರು ಮಕ್ಕಳ ಮಧ್ಯೆ ನೀವು ಒದ್ದಾಡ್ತೀರಾ? ಹೆತ್ತು ಮಕ್ಕಳೇ ನಿಮ್ಮನ್ನ ಶತ್ರುಗಳಾಗಿ ದ್ವೇಷಿಸ್ತಿದ್ರೆ ಆ ಹೊಟ್ಟೆ ಸಂಕಟನ ತಡ್ಕೊಳಕ್ಕಾಗ್ದೆ ಇನ್ನು ಎಷ್ಟು ದಿನ ಅಂತ ಸಹಿಸ್ಕೋತೀರಾ? ಇನ್ನು ಎಷ್ಟು ದಿನ ಅಂತ ನಿಮ್ಮ ತಾಯಿತನಕ್ಕೆ ಶಿಕ್ಷೆ ಕೊಟ್ಕೋತೀರಾ? ಗಂಗಾಗೆ ನಾನು ಹೆತ್ತ ತಾಯಿ ಅಂತ ಗೊತ್ತಾಗ್ಲಿ ಅಂತ, ಅವಳು ನನ್ನ ಬಾಯಿ ತುಂಬ ಅಮ್ಮ ಅಂತ ಕರೀಲಿ ಅಂತ, ನನ್ನ ಮಗಳು ನನ್ನ ಹತ್ರ ಬರ್ಲಿ ಅಂತ, ಗಂಟ್ಲೊಳಗೆ ಹೂತ್ ಹೋಗಿರೋ ಮಾತೆಲ್ಲ ಹೊರಗೆ ಹಾಕ್ಬೇಕು ಅಂತ ನಂಗೂ ಆಸೆ ಇದೆ ತುಳಸಿ. ಆದ್ರೆ ಗಂಗಾಗೆ ನಿಜ ಗೊತ್ತಾದ್ರೆ ಅವಳು ನನ್ನ ಬಗ್ಗೆ ಅಸಹ್ಯ ಪಟ್ಕೋತಾಳೆ. ಇಲ್ಲಮ್ಮ, ಗಂಗಾ ಈಗ ತಾಯಿ ಆಗ್ತಾ ಇದ್ದಾಳೆ. ಒಬ್ಳು ತಾಯಿಗೆ ಇನ್ನೊಂದು ತಾಯಿ ಮನ್ಸು ಅರ್ಥ ಆಗತ್ತೆ. ಏನು ತುಳಸಿ, ನಿತ್ಯ ಪರಿಸ್ಥಿತಿ ಇಲ್ಲಿ ಹೇಗಿದೆ, ಗಂಗಾಗ್ ನಿಜ ಗೊತ್ತಾದ್ರೆ ಆ ಪರಿಸ್ಥಿತಿ ಹೇಗಿರುತ್ತೋ ಹೇಗೋ ಅಂತ ಭಯ ಆಗ್ತಿದೆ. ಭಯ ಯಾಕಮ್ಮ? ಗಂಗಾ ನಿಮ್ ಮಗಳು, ನಿಮ್ ದೊಡ್ಡ ಮಗಳು, ನಿಮ್ ರಕ್ತ. ಇಷ್ಟು ವರ್ಷ ನೀವು ಪಟ್ಟಿರೋ ನೋವನ್ನೆಲ್ಲ ಅವಳು ಮರೆಸ್ತಾಳೆ.
ತನ್ನ ತಾಯಿ ತಂದೆ ಯಾರು ಅಂತ ಕೃಷ್ಣನ್ ಗೊತ್ತಾದ್ಮೇಲೆ ಅಲ್ವೇನಮ್ಮ ದೇವಕ್ಕೆ ವಸುದೇವರ ಬಿಡುಗಡೆ ಆಗಿದ್ದು, ಅವ್ರ ಕಷ್ಟ ತೀರಿದ್ದು. ಗಂಗಾ ಕೂಡ ಹಾಗೇನಮ್ಮ. ಖಂಡಿತ ಅವಳು ನಿಮ್ ಕಣ್ಣೀರ್ನ ಒರೆಸ್ತಾಳೆ. ಅದಕ್ಕೆ ಗಂಗಾಗೆ ಎಲ್ಲ ಸತ್ಯ ಗೊತ್ತಾಗ್ಬೇಕು. ನಾನು ಕೇವಲ ಅವಳನ್ನ ಬೆಳೆಸ್ದವಳು, ನೀವೇ ಅವಳ ಹೆತ್ತ ತಾಯಿ, ನಿತ್ಯ ಅವಳ ಜೊತೆ ಹುಟ್ಟಿದವಳು ಅನ್ನೋದು ಗೊತ್ತಾಗ್ಬೇಕು. ಹೆತ್ತ ತಾಯಿ ಕಷ್ಟನ ಅವಳು ಹಂಚ್ಕೋಬೇಕು. ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇರೋ ತಂಗಿ ಪಕ್ಕದಲ್ಲಿ ಅವಳು ನಿಂತ್ಕೋಬೇಕು. ನಿಮ್ಮಿಬ್ಬರಿಗೂ ಬೆನ್ನೆಲುಬಾಗ ಅವಳಿರ್ಬೇಕಮ್ಮ. ಗಂಗಾ ಆ ಕೆಲಸ ಮಾಡ್ತಾಳಮ್ಮ, ನನ್ನ ನಂಬಿ. ನೀನ್ ಹೇಳ್ತಿದ್ರೆ ಧೈರ್ಯ ಬರ್ತಿದೆ ತುಳಸಿ. ಆದ್ರೆ ನನ್ನ ಮನ್ಸಲ್ಲಿ ಭಯ ಇನ್ನೂ ಹೋಗಿಲ್ಲ. ನನ್ನ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಧೈರ್ಯವಾಗಿರಿಯಮ್ಮ. ಯಾವಾಗ್ಲೂ ದೇವ್ರಿದ್ದಾನೆ ಅಂತ ಹೇಳ್ತಾ ಇದ್ದವಳು ನಾನು. ಮೊದಲನೇ ಸಲ ಗಂಗಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ತಂಗಿನ ತಾಯಿನ ಕಾಪಾಡ್ಕೊಳ್ಳೋ ಶಕ್ತಿ ಗಂಗಾಗಿದೆ. ನಾನು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಇದೇನ್ ಚಂದ್ರಿಕಾ, ನಾವೊಂದು ಪ್ಲಾನ್ ಮಾಡಿದ್ರೆ ಇವರು ಇನ್ನೇನೋ ಪ್ಲಾನ್ ಮಾಡ್ತಿದ್ದಾರೆ. ಅಯ್ಯೋ, ಗಂಗಾಗೆ ನಿಜ ಗೊತ್ತಾದ್ರೆ ಅವಳು ಸುಮ್ಮನಿರ್ತಾಳಾ? ನಿಜ ತಿಳ್ಕೊಂಡ್ ಮಾತ್ರಕ್ಕೆ ಗಂಗಾ ಏನ್ ಮಾಡಕ್ಕಾಗತ್ತೆ? ತಾಯಿ ಬಗ್ಗೆ ಗೊತ್ತಾಗಿ ಸಂತೋಷ ಪಡಬಹುದು ಅಷ್ಟೇ. ತಂಗಿ ಮೈಯಲ್ಲಿರೋ ವಿಷನ ತಾನ್ ತಗೊಳಕ್ಕಾಗತ್ತಾ? ತಗೊಂಡು ಗಂಟ್ಲಲ್ಲಿ ಇಟ್ಕೊಳ್ಳೋದಕ್ಕೆ ಅವಳೇನಾದ್ರೂ ಮಹಾಶಿವನ? ಮಹಾ ಅಂದ್ರೆ ರಕ್ತ ಕೊಡ್ತಾಳೆ ಅಷ್ಟೇ ಬಿಡಿ. ಅಂದ್ರೆ ಗಂಗಾ ಬಂದ್ರೆ ಏನಾಗಲ್ಲ ಅಂತೀಯಾ? ಏನೂ ಆಗಲ್ಲ. ಆ ತುಳಸಿ ಗಂಗಾನ ಹೈಲೈಟ್ ಮಾಡೋಕೆ ಸುಮ್ನೆ ಬಿಲ್ಡಪ್ ಕೊಡ್ತಾಳೆ. ಎಷ್ಟಾದ್ರೂ ಬೆಳೆಸಿದ ತಾಯಿ ಅಲ್ವಾ, ಅಷ್ಟಾದ್ರೂ ಪ್ರೀತಿ ಇರೋದೆ. ಅವಳ ದೇಹದಲ್ಲಿರೋ ವಿಷ ತೆಗೆದ್ರಷ್ಟೇ ಅವಳು ಬದುಕೋದೆ ಹೊರತು ಗಂಗಾ ರಕ್ತ ಕೊಟ್ಟ ಮಾತ್ರಕ್ಕೆ ಬದುಕ್ಬಿಡ್ತಾಳಾ? ಏನೋ ಚಂದ್ರಿಕಾ, ಗಂಗಾ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ಸತ್ತೆ. ನೀವು ಕೂಡ ಏನ್ರಿ, ನಿತ್ಯನ ಕಾಪಾಡೋಕೆ ಗಂಗಾ ಅಷ್ಟೇ ಅಲ್ಲ, ಆ ದೇವ್ರಿಂದನೂ ಆಗಲ್ಲ. ಅವಳು ಸಾಯೋದು ಖಾಯಂ. ಅಣ್ಣ, ಸ್ವಲ್ಪ ಇಲ್ಲೇ ಇರಿ, ಇವಾಗ್ಲೇ ಬರ್ತೀನಿ. ಗಂಗಾ, ಗಂಗಾ, ಗಂಗಾ. ಏನಮ್ಮ, ಏನಾಯ್ತು? ಸ್ವಲ್ಪ ಗಂಗನ್ ಕರಿತೀರಾ ಅಮ್ಮ? ಗಂಗಾ ಈಗ ತಾನೇ ಗುಡಿಗೆ ಹೋದ್ಲು. ಗುಡಿಗೆ ಹೋದ್ಲಾ? ಅಲ್ಲ, ಏನಾಯ್ತು? ಅಣ್ಣ ನಡೀರಿ. ನನಗೋಸ್ಕರನಾ? ಯಾಕಮ್ಮ? ನೆನ್ನೆ ಗುಡಿ ಕರ್ಕೊಂಡು ಹೋದೆ, ಇವತ್ತೆಲ್ಲ ಕರ್ಕೊಂಡು ಹೋಗ್ತೀಯಾ? ನಾನು ನಿನ್ ಜೊತೆ ಬಂದ್ರೆ ನಿತ್ಯ ನನ್ನ ಗಂಡನ ಹತ್ರ ಹೋಗ್ತಾಳೆ. ಆ ನಾಟಕನ? ಇಲ್ಲ ಈಗ ಇನ್ನೊಂದು ನಾಟಕನ? ನಾಟಕ ಅಲ್ವೇ? ಮತ್ತೇನಮ್ಮ? ನಿಜ. ಏನ್ ನಿಜ? ಯಾವ ಸತ್ಯಕ್ಕೋಸ್ಕರ ನೀನ್ ಕಾಯ್ತಾ ಇದ್ಯೋ, ಯಾವ ಸತ್ಯ ತಿಳ್ಕೋಬೇಕು ಅಂತ ನೀನು ಕಷ್ಟ ಪಡ್ತಾ ಇದ್ಯೋ, ಯಾವ ಸತ್ಯಕ್ಕೋಸ್ಕರ ನೀನು ಹೋರಾಡ್ತಾ ಇದ್ಯೋ, ಈಗ ನಿನ್ನ ಜೊತೆ ಬಂದ್ರೆ ಅದೆಲ್ಲ ನಿನಗ್ ಗೊತ್ತಾಗತ್ತೆ. ತಿಳ್ಕೋಬೇಕು ಅಂತಿದ್ರೆ ಬೇಗ ಬಾ. ಅದೇನೋ ಇಲ್ಲೇ ಹೇಳು. ಟೈಮ್ ಇಲ್ವೇ? ನೀನ್ ಹೇಳ್ದೆ ಇದ್ರೆ ನಾನ್ ಬರಲ್ಲ. ಸರಿ ಕೇಳು,
ನಿತ್ಯ ಬದುಕೆ ಇದ್ದಾಳೆ. ಈಗ ಸಾವು ಬದುಕಿನ ಮಧ್ಯೆ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದ್ದಾಳೆ. ನೀನ್ ಬಂದು ರಕ್ತ ಕೊಡ್ಬೇಕು. ಓ, ಅವಳ ಪ್ರಾಣಾಪಾಯ ಆಗದೆ ಇದ್ರೆ ನೀನು ನಿಜ ಹೇಳ್ತಾ ಇರ್ಲಿಲ್ಲ ಅಲ್ವಾ? ಇದಾದ್ರೂ ನಿಜಾನಾ ಇಲ್ಲ ನಿನ್ನ ಹೆದರಿಸಿ ನಿನ್ನ ಹತ್ರ ಹೀಗೆ ಹೇಳಿಸ್ತಾ ಇದ್ದಾರಾ? ನನ್ ಮೇಲೆ ಆಣೆ ಕಣೆ, ನೀನು ಬಂದು ರಕ್ತ ಕೊಡದೆ ಹೋದ್ರೆ ನಿತ್ಯ ಬದುಕಲ್ವೇ? ಅವಳಿಗೆ ಅಕ್ಕಮ್ಮ ನಾನ್ ರಕ್ತ ಕೊಡ್ಬೇಕು? ಇಷ್ಟು ದಿನ ನನ್ ಜೀವನ ಇಬ್ರು ಹೀರಿದ್ ಸಾಲ್ದ? ಈಗ ನನ್ ರಕ್ತ ಕೂಡ ಕೊಡ್ಬೇಕಾ? ಆದ್ರೂ ಅವಳು ನನ್ಗೇನಾಗ್ಬೇಕು ಅಂತ ನಾನು ರಕ್ತ ಕೊಡ್ಲಿ? ಅವಳಂತವ್ರಿಗೆ ಇಂಥ ಶಾಸ್ತಿ ಆಗ್ಲೇಬೇಕು. ಸತ್ತೋದೆ ಅಂತ ಹೇಳಿ ನನ್ಗೆ ಮೋಸ ಮಾಡಿದ್ಲು, ಈಗ ನಿಜವಾಗ್ಲೂ ಸಾಯ್ಲಿ. ಗಂಗಾ, ಯಾಕಮ್ಮ ಕೂಗ್ತಾ ಇದ್ಯಾ? ಆ ನಿತ್ಯ ನಿನಗೆ ನನ್ಗೆ ಎಷ್ಟು ನೋವು ಕೊಟ್ಲು ಮರ್ತೋಯ್ತಾ? ಅಂತವಳು ಬದುಕಿದ್ರೇನು ಸತ್ರೇನು? ಒಂದು ಸೊಳ್ಳೆ ಕೂಡ ಸಾಯಿಸದೇ ಇರೋಂಥವಳು ನೀನು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿತ್ಯ ಯಾರು ಅಂತ ನಿನಗೆ ಗೊತ್ತಾದ್ರೆ ನೀನ್ ಹೀಗೆ ಮಾತಾಡಲ್ಲ. ಆ ನಿತ್ಯ ನನಗ್ ಗೊತ್ತಿಲ್ದೆ ಏನು? ದಿ ಗ್ರೇಟ್ ರೂಪಾ ಶ್ರೀನಿವಾಸ್ ಅವ್ರ ಮಗಳು. ದುಡ್ಡಿದೆ ಅನ್ನೋ ಪೊಗ್ರು, ಗರ್ವ, ಅಹಂಕಾರದಿಂದ ಮೆರಿತಿರೋ ರಾಕ್ಷಸಿ ಮಗಳು. ಮನುಷ್ಯ ಜನ್ಮದ ಎತ್ತಿರೋ ಮೃಗಕ್ಕೆ ಹುಟ್ಟಿರೋ ಮಗಳು. ಭಾವನೆ ಇಲ್ದೆ ಕಲ್ ಮನ್ಸಿಂದ ಮನುಷ್ಯರನ್ನ ಕಚ್ಚ ತಿನ್ನೋ ನರಮಾಂಸ ಭಕ್ಷಕ್ಕೆ ಮಗಳು. ಮೋಸ ಮಾಡ್ತಾ ಕುತಂತ್ರ ವಂಚನೆ ಮಾಡೋ ಆ ಮೋಸಗಾರ್ತಿಗೆ ಹುಟ್ಟಿರೋ ಮಗಳು. ಸಾಕ್ ನಿಲ್ಸೆ. ಅವ್ರ ಬಗ್ಗೆ ಇನ್ನು ಒಂದು ಕೆಟ್ಟ ಮಾತಾಡಿದ್ರು ಸಾಯಿಸ್ಬಿಡ್ತೇನೆ ನಿನ್ನ. ಅಮ್ಮ, ಹೆತ್ತ ತಾಯಿ ಬಗ್ಗೆ ಅನ್ಬಾರ್ದು ಮಾತಂದ್ರೆ ಪಾಪ ಸುತ್ಕೊಳತ್ತೆ ಕಣೆ. ಏನಂದ್ಯಮ್ಮ? ಮತ್ತೆ ಹೇಳು. ನಿತ್ಯ ಬೇರೆ ಯಾರು ಅಲ್ವೇ, ನಿನ್ ಜೊತೆ ಹುಟ್ಟಿದವಳು. ನಿನಗೆ ಸ್ವಂತ ತಂಗಿ ಕಣೆ. ನೀವಿಬ್ರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರು. ಹೆತ್ತವಳಲ್ವೇ, ನಿನ್ನ ಹೆತ್ತ ತಾಯಿ ರೂಪ. ನಿತ್ಯಾಗೋ ನಿನಗೂ ಅವರೇ ಅಮ್ಮ. ನೀವಿಬ್ರು ಅವಳಿ ಜೋಡಿ ಮಕ್ಕಳು. ಏನ್ ಹೇಳ್ತಿದ್ಯಮ್ಮ? ನೀನ್ ಹೇಳಿದ್ದಲ್ಲ ನಿಜನಾ? ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಗಂಗಾ, ನಿನ್ನ ಹೆತ್ತವಳು ನಾನಲ್ಲ. ರೂಪಮ್ಮನೇ ನಿನ್ ತಾಯಿ. ಅವಳ ರಕ್ತನೇ ನೀನು, ಅವ್ರ ದೊಡ್ಡ ಮಗಳು ನೀನು. ನಿನ್ನ ಹೆತ್ತ ತಾಯಿ ದೇವಕಿ ಅವರಾದ್ರೆ ಸಾಕಿ ತಾಯಿ ಯಶೋದೆ ಕಣೆ ನಾನು. 20 ವರ್ಷದ ಹಿಂದೆ ಹಾಗೆ ಆ ತಾಯಿ ಮಡ್ಲಿಂದ ನಿನ್ನನ್ ಬೇರೆ ಮಾಡಿ ಪಾಪದ ಮೂಟೆ ಕಟ್ಕೊಂಡವಳು ಕಣೆ ನಾನು. ನಿನ್ ತಂದೆ ಕೊಟ್ಟ ಮಾತಿಗೋಸ್ಕರ ನಿನ್ನ ತಾಯಿಯಿಂದ ದೂರ ಮಾಡ್ಬಿಟ್ಟೆ.
ಸುಪ್ಪತ್ತಿಗೆಲ್ ಬೆಳಿಬೇಕಾಗಿದ್ದ ನಿನ್ನ ಕುಡಿಸ್ಲಲ್ಲಿ ಬೆಳೆಯೋ ಹಾಗೆ ಮಾಡ್ಬಿಟ್ಟೆ. ಪಂಚಭಕ್ಷ ಪರಮಾನ್ನ ತಿನ್ಬೇಕಾಗಿದ್ದ ನಿನ್ನ ಬಿಟ್ಟಿದ್ದಾಳೆ. ರಕ್ತಕ್ಕೆ ವಿಷ ಸೇರಿದ್ಯಂತೆ, ತುಂಬಾ ರಕ್ತ ಹೋಗಿದ್ಯಂತೆ, ತಕ್ಷಣ ರಕ್ತ ಕೊಡ್ಬೇಕಂತೆ. ನೀನು ರಕ್ತ ಕೊಡ್ತೀಯಾ, ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ನಿಮ್ಮಮ್ಮಂಗ್ ನಾನ್ ಮಾತು ಕೊಟ್ಟಿದ್ದೀನಿ. ಅಮ್ಮ ಏನ್ ಮಾಡ್ತಿದ್ದಾಳಮ್ಮ? ನೀನು ಬರ್ತೀಯೋ ಇಲ್ವೋ ಅಂತ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಈಗ್ಲೇ ಅಮ್ಮನ ನೋಡ್ಬೇಕಮ್ಮ. ನಡಿಯಮ್ಮ. ಬಾ ಗಂಗಾ. ಗಂಗಾ,
ಯಾಕಮ್ಮ ಯಾಕಮ್ಮ ಇಷ್ಟು ದಿನ ಹೇಳಿಲ್ಲ? ನಾನು ನಿನ್ ಮಗಳು ಅಂತ, ನಿತ್ಯ ನನ್ನ ತಂಗಿ ಅಂತ ನನಗೆ ಯಾಕೆ ಹೇಳಿಲ್ಲ?